ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾರಿಗೂ ಸ್ವಂತ ಅಲ್ಲ, ಬೇಜಾರಾಗ್ತಿದೆ. ನನ್ನಮ್ಮ ಏನಾಯ್ತು ಅಂತ ಹೇಳಮ್ಮ. ಅವರು ಒಳಗಡೆ ಏನೇನ್ ಮಾತಾಡ್ಕೊಂಡ್ರು, ಅದಕ್ಕೆ ನೀನ್ ಯಾಕೆ ಅಳ್ತಾ ಇದ್ಯಾ? ರತ್ನಮ್ಮ, ಅವರಿಬ್ರು ಏನ್ ಮಾತಾಡ್ಕೊಂಡ್ರು ಗೊತ್ತಾ? ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ, ಕೇಳಿಸ್ಕೊ. ಯಾವತ್ತಾದ್ರೂ ಒಂದು ದಿನ ಅಪ್ಪಿ ತಪ್ಪಿ ನಿನ್ನ ಮುಟ್ಟಿದಿನ ನಾನು ಈ ಕ್ಷಣದವರೆಗೂ ನಿನ್ನನ್ನ ಲವ್ವರ್ ಆಗೇ ಇಟ್ಕೊಂಡಿದ್ದೀನಿ. ನನ್ನೆರಳು ಕೂಡ ನಿನ್ನ ಸೋಕಕ್ಬಿಟ್ಟಿಲ್ಲ. ರತ್ನಮ್ಮ, ನನ್ನ ಎಲ್ಲ ಭರವಸೆನೂ ಕಳ್ಕೊಂಡ್ಬಿಟ್ಟಿದ್ದೆ ರತ್ನಮ್ಮ. ಸುಶಾಂತ್ ಅವರು ಇನ್ನು ಮೇಲೆ ನನ್ ಸ್ವಂತ ಅಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಈಗ ಅವ್ರ ಬಾಯಲ್ಲಿ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ಅಯ್ಯೋ, ನನ್ ಮನ್ಸು ನನ್ನ ಹಿಡ್ತಕ್ಕೆ ಸಿಕ್ತಿಲ್ಲ ರತ್ನಮ್ಮ. ನನಗೆ ನನ್ ಮನ್ಸು ಒಂಥರ ವಿಲವಿಲ್ಲ ಅಂತ ಒದ್ದಾಡ್ತಿದೆ. ನನಗೆ ರತ್ನಮ್ಮ, ನನ್ ಮನ್ಸು ಆಟ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದೆ. ನಂಗೆ ಅವ್ರು ಬೇಕು ರತ್ನಮ್ಮ, ನಂಗೆ ಅವ್ರು ಬೇಕು. ರತ್ನಮ್ಮ, ನನಗೆ ಅವ್ರನ್ನ ನೋಡ್ದಾಗೆಲ್ಲ ಕೋಪ ಬರ್ತಿತ್ತು. ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಆದ್ರೂ ನಗುವಿನ ಮುಖವಾಡ ಹಾಕೊಂಡ್ ಮಾತಾಡ್ತಿದ್ದೆ ಅವ್ರ ಹತ್ರ. ಅವ್ರು ನನ್ನ ಹತ್ರ ಬಂದ್ರೇನೆ ನನಗೊಂಥರ ಅನ್ಸೋದು. ಆದ್ರೆ ಇವತ್ತು ಅದೆಲ್ಲ ಸುಳ್ಳು ಅಂತ ಆಗೋಯ್ತು. ರತ್ನಮ್ಮ, ನನಗೆ ನನ್ ಮೇಲೆ ಭಯ ಆಗ್ತಿದೆ. ನಾನ್ ಯಾವ ಗಳಿಗೆಲ್ಲ ಅವ್ರ ಹತ್ರ ಹೇಳ್ಕೊಂಡ್ಬಿಡ್ತೀನೋ ಅಂತ ನನಗ್ ಭಯ ಆಗ್ತಿದೆ. ಶಾಂತಮ್ಮ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಅವಸರ ಮಾಡ್ಬೇಡ. ಸದ್ಯ ಆ ತಾಯಿ ಸುಶಾಂತನ ನಿನ್ನಿಂದ ಕಿತ್ಕೊಂಡಿಲ್ಲ, ಅಷ್ಟು ಸಾಕು ಸದ್ಯಕ್ಕೆ. ಆದ್ರೆ ಇದನ್ನ ಹೀಗೆ ಬಿಡಬಾರ್ದು. ಅವಳಿಗೆ ಯಾವುದೇ ಕಾರಣಕ್ಕೂ ಸುಶಾಂತಪ್ಪ ಸಿಗ್ಬಾರ್ದು. ಹಾಗ್ ಮಾಡ್ಬೇಕು. ಹೌದು ರತ್ನಮ್ಮ, ಅವಳೀಗ ಮದ್ವೆ ಆಗುವಂತ ಬಲವಂತ ಮಾಡ್ತಿದ್ದಾಳೆ. ಬಲವಂತನ? ಮದ್ವೆನಾ? ಅವಳು ಯಾರಮ್ಮ ಮದ್ವೆ ಮಾಡ್ಕೊಳಕ್ಕೆ? ನಮ್ಮನೆ ಆಸ್ತಿ, ಈ ಶಾಂತಿ ನಿವಾಸದ ಸಂಪತ್ತು ನೀನು. ನನ್ನ ಕಣ್ಣು ಮುಂದೆ ನಾನಾದ್ರೆ ಬಿಟ್ಬಿಡ್ತೀನೇನಮ್ಮ? ಅದು ಏನ್ ಮಾಡ್ಬೇಕು ಅಂತ ಹೇಳಮ್ಮ, ನಾನ್ ಮಾಡ್ತೀನಿ. ರತ್ನಮ್ಮ, ರತ್ನಮ್ಮ, ನೀವ್ ನನಗೋಸ್ಕರ ತುಂಬಾ ಮಾಡಿದೀರಾ. ಇನ್ನೊಂದ್ ಕೆಲ್ಸ ಮಾಡಿ. ಅಯ್ಯೋ, ಹೇಳ್ತಾಯಿ, ಹೇಳಮ್ಮ. ನನ್ನಮ್ಮ, ಅಮ್ಮ, ನೀನ್ ಹೇಳಿ ನಾನು ಆ ಕೆಲಸ ಮಾಡದೇ ಇರ್ತೀನ? ನೋಡಮ್ಮ, ಈ ರತ್ನಮ್ಮ ಏನ್ ಮಾಡ್ತಾಳೆ ಅಂತ. ಅಮ್ಮ ಚಾಮುಂಡಮ್ಮ, ಅಮ್ಮೋರೆ, ನನ್ ಕೆಲ್ಸ ಎಲ್ಲ ಮುಗೀತು, ನಾನು ಹೋಗ್ಬಿಟ್ ಬರ್ತೀನಿ. ಏನೇ ಇವತ್ತಿಷ್ಟು ಬೇಗ ಹೋಗ್ತಾ ಇದ್ಯಾ? ಸರಿ, ಹೋಗ್ಬಿಟ್ ಬಾ. ಹೋಗು ಅಂದ್ಮೇಲೂ ಯಾಕೆ ಹೇಗ್ ನಿಂತಿದ್ದಾಳೆ ಇವಳು? ಯಾಕೆ ಹೋಗ್ತೀನಿ ಅಂದವಳು ಇಲ್ಲೇ ನಿಂತಿದ್ಯಾ? ಏನಾದ್ರೂ ಮಾತಾಡ್ಬೇಕಿತ್ತಾ? ಅಥವಾ ಏನಾದ್ರೂ ಹೇಳೋದಿದ್ಯಾ? ದುಡ್ಡು ಕಾಸು ಏನಾದ್ರೂ ಬೇಕಾ? ಇಲ್ಲ ಕಣಮ್ಮ, ಈ ಶಾಂತಿ ನಿವಾಸದಿಂದ ಈಗಾಗ್ಲೇ ಬೇಕಾದಷ್ಟು ತಗೊಂಬಿಟ್ಟಿದ್ದೀನಿ. ಇನ್ನೂ ಏನಾದ್ರೂ ಇದ್ರೆ ನನ್ನಿಂದ ಆಗ್ಬೇಕಷ್ಟೇ. ಆಗ್ಲೇ ರಾತ್ರಿ ಮಲಗಿದಾಗ ನನಗ್ ನಿದ್ದೆ ಬರೋದು. ಯಾಕೆ ಏನೋ ಒಕ್ಟೊಕ್ಟಾಗಿ ಮಾತಾಡ್ತಾ ಇದ್ಯಾ? ಏನ್ ವಿಷಯ ಅಂತ ನೇರವಾಗಿ ಹೇಳ್ಬಾರ್ದಾ? ಅದು ಏನಿಲ್ಲ ಕಣಮ್ಮ, ಏನೋ ಹೇಳ್ಬೇಕು ಅನ್ಸುತ್ತೆ, ಆದ್ರೆ ಹೇಳಕ್ಕಾಗ್ತಿಲ್ಲ. ಹೇಳಕ್ ಆಗದೆ ಇರೋಂಥದ್ದೇನದು? ಹೇಳ್ಬೇಡ ಅಂದ್ರೂ ಸುಮ್ನಿರಲ್ಲ ನೀನು. ಅಂಥದ್ರಲ್ಲಿ ಹೇಳಕ್ ಆಗ್ತಾ ಇಲ್ಲ ಅಂದ್ರೆ ಏನದು? ಏನೋ ಹೇಳ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ ಬಂದಿದ್ಯಾ? ಅದೇನು ಅಂತ ಹೇಳ್ಬಿಡು.
ಏನಿಲ್ಲಮ್ಮ, ಮನೆಯಲ್ಲಿ ಏನೇನೋ ನಡೀತಾ ಇದೆ. ಮಂತ್ರಮ್ಮ ಬೇರೆ ವಾಮಿಟ್ ಮಾಡ್ಕೊಂಡ್ರು. ಓ ಅದೆಲ್ಲ ಏನೂ ಇಲ್ಲ ಅಂತ ಅವಳೇ ಹೇಳ್ಬಿಟ್ಟು ಹೋದ್ಲಲ್ಲ. ಅದನ್ನೇ ಕಣಮ್ಮ ನಾನು ಹೇಳ್ತಾ ಇರೋದು. ಅವ್ರಿಗೆ ವಾಂತಿ ಬಂದಂಗೆ ಆಗೋದು, ಡಾಕ್ಟರ್ ಹತ್ರ ಹೋಗದೆ ನಾಟಕ ಮಾಡೋದು, ಮತ್ ಬಂದು ಏನಿಲ್ಲ ಅಂತ ಹೇಳೋದು. ನಮ್ ಶಾಂತಿ ನಿವಾಸದ ಘನತೆಗೆ ಇದೆಲ್ಲ ಬೇಕೇನಮ್ಮ? ನೀವೇ ಹೇಳಿ. ನೀನು ಏನೋ ಹೇಳಕ್ ಬರ್ತಿದ್ಯಾ, ಅದನ್ನ ಸ್ವಲ್ಪ ನೇರವಾಗಿ ಹೇಳು. ಏನಿಲ್ಲಮ್ಮ, ಹೊರ್ಗಡೆ ಹೊರಗಡೆ ಜನ ಶಾಂತಿ ನಿವಾಸದಲ್ಲಿ ನಡೀತಾ ಇರೋದೆಲ್ಲ ತಪ್ಪಾಗಿ ಮಾತಾಡ್ತಿದ್ದಾರೆ. ಲೇ ರತ್ನ, ಆಡೋರು ಆಡ್ತಾರೆ, ಅವ್ರ ಬಾಯಿಗೆ ಬೀಗ ಹಾಕಕ್ಕಾಗತ್ತೇನೆ? ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ಕೊಳ್ಳಿ ಬಿಡು, ನಾವೇನು ಮಾಡಕ್ಕಾಗಲ್ಲ. ಅಕ್ಕಪಕ್ಕದವ್ರು ಮಾತಿಗೆ ಮಾತು ಸೇರಿಸಿ ರೆಕ್ಕೆ ಪುಕ್ಕ ಕಟ್ಟಿ ಹಾರಿಸ್ತಾರೆ, ಹಾರಿಸ್ಕೊಳ್ಳಿ ಬಿಡು. ಅಮ್ಮ, ನೀವ್ ಹೇಳೋದೆಲ್ಲ ಸರಿ, ಆದ್ರೆ ಮಂತ್ರಮ್ಮನೆ ನಿಮ್ 2ನೇ ಕಿರಿ ಸೊಸೆ ಅಂತ ಆಗೋಯ್ತು ತಾನೇ? ಹೌದು, ಅದ್ರಲ್ಲಿ ಯಾಕೆ ಅನುಮಾನ ನಿನ್ಗೆ? ಅಂದ್ರೆ ಒಂದ್ ಮದ್ವೆ ಮಾಡಿಸ್ಬಿಡ್ಬೋದು ತಾನೇ ಅಮ್ಮ? ಮಂತ್ರಮ್ಮನೆ ನಿಮ್ 2ನೇ ಕಿರಿ ಸೊಸೆ ಅಂತ ಆಗೋಯ್ತು ತಾನೇ? ಹೌದು, ಅದ್ರಲ್ಲಿ ಯಾಕೆ ಅನುಮಾನ ನಿನ್ಗೆ? ಅಂದ್ರೆ ಒಂದ್ ಮದ್ವೆ ಮಾಡಿಸ್ಬಿಡ್ಬೋದು ತಾನೇ ಅಮ್ಮ? ಯಾಕಮ್ಮ ಮಾಡಿಸ್ತಾ ಇಲ್ಲ ನೀವು? ನಾನೇನೇ ಮಾಡ್ಲಿ ರತ್ನ, 2 ಸಲ ಮದ್ವೆಗ್ ಪ್ರಯತ್ನ ಪಟ್ವಿ, ಅದ್ ನಡೀತಾ? ನಿಶ್ಚಿತಾರ್ಥದಿಂದ ಮದ್ವೆವರೆಗೂ ಏನಾದ್ರೂ ಮಾಡ್ಬೇಕು ಅಂದ್ರೆ ವಿಘ್ನಗಳು ಬರುತ್ತೆ, ಅದು ನಿಂತು ಹೋಗುತ್ತೆ. ನಾನೇನ್ ಮಾಡ್ಲಿ? ಆದ್ರೂ ಅದ್ರಲ್ಲೂ ಒಂದ್ ಒಳ್ಳೇದ್ ನಡೀತು ರತ್ನ. ಏನಮ್ಮ? ನಿಶ್ಚಿತಾರ್ಥದಲ್ಲಿ ವೀರಣ್ಣ ಮತ್ತೆ ಅವ್ರ ತಂಗಿ ಪರಿಚಯ ಆದ್ರು. ನಿಶ್ಚಿತಾರ್ಥ ಬೇಕಾದ್ರೂ ಮರ್ತೋಗ್ಬಿಡ್ಬೋದು, ಆದ್ರೆ ಅದೇ ಜಾಗದಲ್ಲಿ ಶಾಂತಮ್ಮನ್ ತರ ಇರೋ ಅರ್ಚನಾ ಪರಿಚಯ ಆಗಿದ್ದು ಮರೆಯಕ್ಕಾಗತ್ತೇನಮ್ಮ? ನಾನವತ್ತಲ್ಲಿರ್ಲಿಲ್ಲ, ನೋಡಕ್ಕಾಗ್ಲಿಲ್ಲ ಅಷ್ಟೇ. ನೀನ್ ಏನ್ ಪುರಾಣ ಹೇಳಕ್ ಬಂದಿದ್ಯಾ ಸರಿಯಾಗಿ ಹೇಳೇ ರತ್ನ. ಹೇಳೋದ್ ಬಿಟ್ಟು ಸುಮ್ನೆ ಪೀಟ್ಗೆ ಹಾಕ್ತಾ ನಿಂತಿದ್ಯಾ. ಅಮ್ಮ, ಅದು ಈಗೇನು ಒಂದು ಹೇಳು ಇಲ್ಲ ಸುಮ್ನೆ ಹೊರಡು. ಇಲ್ಲ ಕಣಮ್ಮ, ಅದು ಈ ಮನೆಗೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ನಂಗೊಬ್ರು ಜ್ಯೋತಿಷಿ ಪರಿಚಯ ಇದ್ದಾರೆ, ತುಂಬಾ ಫೇಮಸ್ ಕಣಮ್ಮ.